ಈಗ ಸ್ವಾಮೀಜಿಗಳಿಗೆ ಒಮ್ಮೆಲೆ ದಿಢೀರ್ ಏನಾಯ್ತು ಸರ್ ಆ್ಯಕ್ಚುಲಿ ಆಗಿರುವಂಥದ್ದು ಏನಂತ? ಏನಿಲ್ಲ ಸರ್, ನಿನ್ನೆ ಸಾಯಂಕಾಲ ಒಂದು ಸತಿ ವಾಮಿಂಟ್ ಆಗಿತ್ತು ಅವರಿಗೆ. ಡಾಕ್ಟ್ರಿಗೆ ಕೇಳಿ ಸಲಹೆ ಮಾಡಿಕೊಂಡು ಟ್ಯಾಬ್ಲೆಟ್ ತೊಗೊಂಡು ಆರಾಮ ಅನಿಸಿತ್ತು. ಇವತ್ತು ಬೆಳಗ್ಗೆ ವಾಕಿಂಗ್ ಹೋದ ಬಂದಮೇಲೆ ಅವರಿಗೆ ದಿಢೀರನೇ ಸ್ವಲ್ಪ ಎದೆನೋ ಕಂಡು ಬಂತು. ಆಮೇಲೆ ತಲೆ ನುಸುವುದರಿಂದ ಸ್ವಲ್ಪ ಮೈ ಕಟ್ನೀರು ಬಸಿಯೋದ್ರಿಂದ ಮತ್ತು ಆರೋಗ್ಯ ಜರ ಏರ್ಪೇರ್ ಆದ ತಕ್ಷಣ ಏನಪ್ಪ ಅಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗೋ ಬುದ್ಧಿ ಅಂತಂದಿವಿ. ಹಂಗೆ ಅಲ್ಲಿಂದ ಈ ಒಂದು ಬಾಗಲಕೋಟೆ ಹಾಸ್ಪಿಟ್ಲಿಗೆ ಕರೆತಂದು ಬಂದ್ವಿ. ಅಂಥದ್ದೇನು ಭಯ ಪಡುವಂಥದ್ದೇನಿಲ್ಲ. ಭಕ್ತರು ಸ್ವಲ್ಪ ಆರೋಗ್ಯದಲ್ಲಿ ಜರ ಏರ್ಪೇರಾಗಿ BP ಹೆಚ್ಚಿಗಾಗಿ ಸ್ವಲ್ಪ ಟೆನ್ಷನ್ ಆಗಿದೆ ಅವ್ರಿಗೆ. ಅಂದರೆ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳಿಂದ ಭಾಳ ಮಾನಸಿಕವಾಗಿ ನೊಂದಿದ್ರು ಅಂತ ಕೇಳ್ಪಟ್ವಿ. ಯಾಕಂದ್ರೆ ಅವ್ರನ್ನ ನೋಡಿದ್ರು ಕೂಡ ಅದೇ ರೀತಿ ಕಾಣ್ತಾರೆ. ಎಲ್ಲ ಒಂದು ಕಡೆ ಮನಸ್ಸಿಗೆ ಭಾಳ ಹಚ್ಕೊಂಡಿದ್ರ ಅಂತಂದು ಈಗ ಬೀಗ ಹಾಕಿದ ವಿಚಾರ ಆಗಿರ್ಬೋದು, ಎಲ್ಲ ನಡೆಯುವಂಥ ಬೆಳವಣಿಗೆ ನೋಡಿ ಬೀಗ ಹಾಕಿದ ವಿಷಯ ಬೇಜಾರಾಗಿದೆ ಅವರಿಗೆ ಅಷ್ಟೇ, ಮತ್ತು ಅದರಿಂದ ಬೇರೆ ವಿಷಯಗಳೇನಿಲ್ಲ. ಆದ ಕಾರಣ ಅವರು ಎರಡು ಮೂರು ದಿವಸದಿಂದ ಸ್ವಲ್ಪ ಏನು ಅವ್ರ ಬಗ್ಗೆ ಆರೋಗ್ಯದಲ್ಲಿ ಏರುಪೇರು ಇರೋದರಿಂದ ಸ್ವಲ್ಪ ಮಾನಸಿಕ ಅಸ್ವಸ್ಥ ಆಗಿದ್ದರು ಅವರು. ಅಂದರೆ ಈ ಮಠದಲ್ಲಿ ಕೂಡ ಈ ಮೊನ್ನೆ ಬೀಗ ಹಾಕಿದ್ದು ಆಮೇಲೆ ತೆಗೀತು ಎಲ್ಲ ಆಯಿತು, ತಮ್ಮೇಲೂ ಕೂಡ ಕೇಸ್ ಆಗಿದ್ದು ಇದೆಲ್ಲ ಓಕೆ. ಇನ್ನೊಂದು ಕಡೆ ಈ ಬೆಳವಣಿಗೆ ಆದ ನಂತರ ಏನು ಟ್ರಸ್ಟ್ ಅಧ್ಯಕ್ಷ ಕಾಶ್ಯಪ್ನವ್ರ ಬೆಂಬಲಿಗರು ಅಲ್ಲಿ ಒಂದಿಷ್ಟು ಜನ ಖಾಸಗಿಯಾಗಿ ಬಂದು ಎಲ್ಲ ಬಂದಂಥ ಭಕ್ತನ ವಿಡಿಯೋ ಮಾಡುವಂಥದ್ದಾಗಿರ್ಬೋದು, ಎಲ್ಲರನ್ನೂ ಪ್ರಶ್ನೆ ಮಾಡಿ ಒಳಗಡೆ ಬಿಡುವಂಥದ್ದು, ಒಂದು ರೀತಿ ಸ್ವಾಮೀಜಿಗಳ ಇಕ್ಕಟ್ಟಿಗೆ ಸಿಲುಕಿಸುವಂತಹ ದಿಗ್ಬಂಧನ ಹಾಕಿದ ರೀತಿಯಲ್ಲಿ ವಾತಾವರಣ ಇತ್ತು ಅಂತ ಕೇಳ್ಬಿಟ್ವಿ. ಅದು ನಡೆದಿದೆ ರೀ. ನಾವು 2 ದಿವಸದಿಂದ ಇರಲಿಲ್ಲ. ನಿನ್ನೆ ನಾವು ಬೇಲಾಗಿಂದ ಮಠಕ್ಕೆ ಬಂದ್ವಿ ಲೇಟಾಗಿ. ಮುಂಚೆ ಏನಾಗಿದೆ ನನಗೆ ಗೊತ್ತಿಲ್ಲ. ಆದರೆ ನಿನ್ನೆಯಿಂದಂತೂ ಯಾರೂ ಬಂದಿಲ್ಲ ಅಲ್ಲಿ. ಅಲ್ಲಿ ನಿನ್ನೆಯಿಂದ ಯಾರೂ ಬಂದಿಲ್ಲ. ತಮಗಾಗ್ತಾ ಇರುವಂಥ ಏನಾದರೂ ಮಾನಸಿಕತೆಗೆ ಸಂಬಂಧಪಟ್ಟಂಗೆ ತಮಗೆ ನೋವಿನ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚ್ಕೊಂಡಿದ್ರ ಸ್ವಾಮೀಜಿಗಳಂತ? ಆ ಥರ ಏನು ಮಾನಸಿಕ ಯಾವ ವ್ಯವಸ್ಥೆ ಇಲ್ಲ. ಸ್ವಾಮೀಜಿ ಅವರು ಎಲ್ಲ ಹಂಗೆ ಅಷ್ಟು ಮಾನಸಿಕ ವಿಷಯ ಏನಿಲ್ಲ. ಅವ್ರಿಗೆ ಬೇಜಾರು ಭಕ್ತರ ಮೇಲೆ ಕೇಸ್ ಆಯ್ತಲ್ಲ ಅಂಥೇಳಿ ಅವ್ರಿಗೆ ಒಂದು ಸ್ವಲ್ಪ ಬೇಜಾರಾಗಿತ್ತು. ಗುರುಗಳೇ, ನಾವು ಅದನ್ನೇನು ನಾವು ಸರಿಪಡಿಸೋತೀವಿ, ಅದ್ರ ಬಗ್ಗೆ ನೀವು ಕಾಳಜಿ ಮಾಡಬೇಡಿ. ನಮ್ಮ ಸಚಿನ್ ಮರಿಶೆಟ್ಟಿ ಅಂತೇಳಿ ನಮ್ಮ ಅಡ್ವೊಕೇಟ್ ಅವರು ಕೂಡ ಬಂದು ನಮ್ಮ ನಿನ್ನೆ ಬೇಲ್ ಮಾಡಿದರು. ಸಾಹೇಬರು ಯಾರೋ ಒಂದು ತಿಳಿಲಾರದವ್ರ ಮಾತು ಕೇಳಿ ನಮ್ಮ ಮೇಲೆ FIR ಮಾಡಿದ್ದಾರೆ ಅಂತ ಗೊತ್ತಾಯ್ತು ನಮ್ಗೆ ಅಷ್ಟೇ.